ಸಂತೋಷ ಆಯಿತು. ವಿಶೇಷವಾಗಿ ಕ್ಷೇತ್ರದ ಕಾರಣಿಕೆಯಂತೆಯನ್ನು ಅನೇಕ ಹಿರಿಯರು ನನಗೆ ತಿಳಿಸ್ತಿದ್ರು. ಕಾರ್ಯಕ್ರಮಕ್ಕೆ ಬರೋಕ್ಕೂ ಮುಂಚೆಯೇ ಅನೇಕ ಹಿರಿಯರು ಇಲ್ಲಿರುವಂಥ ಕ್ಷೇತ್ರ ದೇವರ ಮಹಿಮೆ ಎಂಥದ್ದು, ಹಿರಿಮೆ ಎಂಥದ್ದು, ಪವಾಡಗಳೆಂತಹದ್ದು, ಇಲ್ಲಿನ ಕಾರಣಿಕ ಎಲ್ಲವನ್ನೂ ಹೇಳ್ತಿರ್ಬೇಕಾದ್ರೆ ಬಹಳ ಸಂತೋಷ ಆಯಿತು. ಇಂಥ ನೆಲದಲ್ಲಿ ನಿಂತು ಮಾತಾಡುವಂಥ ಸೌಭಾಗ್ಯ ನನಗೂ ಸಿಕ್ಕಿದ್ದಿಲ್ಲ ಜೀವನದಲ್ಲಿ ಅಂತ. ಕಾರ್ಯಕ್ರಮಕ್ಕೆ ಬಂದಾಗ ಹಿರಿಯರು ಒಂದು ಮಾತನ್ನು ಹೇಳಿದ್ರು. ಹೋದ ವರ್ಷ ಇದೇ ನವೆಂಬರ್ ತಿಂಗಳಂದು 2024ರಲ್ಲಿ ಇದೇ ವೇದಿಕೆ ಮೇಲೆ ನಿಂತು ಉಜ್ಜಯಿನಿ ಪೀಠದ ಶ್ರೀಗಳ ಮುಂದೆ ಒಂದು ಪ್ರಮಾಣವನ್ನು ಮಾಡಲಾಗಿತ್ತು. 2025ರ ನವೆಂಬರ್ನ ವೇಳೆಗೆ ಇಲ್ಲೊಂದು ಮಹಾಲಕ್ಷ್ಮಿ ತಾಯಿಯ ದೇವಸ್ಥಾನವನ್ನು ಕಟ್ಟಿಸಲಾಗುತ್ತೆ, ತೇರನ್ನು ಎಳೆಯಲಾಗುತ್ತೆ ಅಂತ ಮರುಳಸಿದ್ದೇಶ್ವರರ ಮುಂದೆ ಆಡಿದಂಥ ವಚನ ಇವತ್ತು ಸಾಕಾರಗೊಂಡಿದೆ. 1 ವರ್ಷದ ಕಳೆಯೋಕೆ ಮುಂಚೆ ತಾಯಿ ಮಹಾಲಕ್ಷ್ಮಿಯ ಸನ್ನಿಧಿ ನಿಮಗೆ ಆಶ್ರಯವಾಗಿದೆ, ತೇರನ್ನು ಎಳೆಯುವಂಥ ಸೌಭಾಗ್ಯ ಊರಿನವರಿಗೆ ಸಿಕ್ಕಿದೆ. ಆಗಿರೋದೆಲ್ಲರೂ ನಾವು ನಮ್ಮ ಕಣ್ಣಿಗೆ ಕಾಣಿಸೋದು ಪೂಜ್ಯನೀಯರು ಮಾಡಿದ್ದಾರೆ ಅಂತ. ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಭಗವಂತನ ಮೇಲೆ ಭಕ್ತಿಯನ್ನಿಟ್ಟು ಎಲ್ಲವನ್ನು ಅರ್ಪಿಸಿ ನಿಂತಾಗ ಒಂದು ಕೆಲಸ ಸಾಕಾರಗೊಳ್ಳುತ್ತೆ ಅಂದ್ರೆ ಅದು ಕೇವಲ ವ್ಯಕ್ತಿಯ ಕೆಲಸ ಅಲ್ಲ, ಆ ಸಂತರ ಹಿಂದೆ ನಿಂತಿರುವಂತ ಭಗವಂತ ಶಕ್ತಿ ಮಾಡಿಸಿರುವಂತ ಕೆಲಸ ನಿಮ್ಮ ಮೂಲಕ. ಅಷ್ಟು ಪ್ರಾಮಾಣಿಕತೆಯಿಂದ ನಿಮ್ಮ ಊರಿನ ಸಂತರು ಈ ಸಮಾಜಕ್ಕೋಸ್ಕರ ದುಡಿತಿದ್ದಾರೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಲಕ್ಷಾಂತರ ಜನರನ್ನು ಒಂದು ಕಡೆ ಸೇರಿಸೋದು ಸಾಮಾನ್ಯ ಅಲ್ಲ. ಶಾಸ್ತ್ರಿಗಳು ಹೇಳ್ತಿದ್ರು 3 ವರ್ಷದ ಹಿಂದೆ ಊರಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. 3 ವರ್ಷಗಳ ಹಿಂದೆಯೂ ಇಲ್ಲಿ ಜನರಿದ್ದರು, ಜನಸಂಖ್ಯೆ ಇಷ್ಟೇ ಇತ್ತು, ಇದೇ ರೀತಿ ಜನಗಳಿದ್ರಿ. ಆದರೆ 3 ವರ್ಷಗಳ ಹಿಂದೆ ಜನಗಳು ನೋಡಿದಾಗ ಜನಜಂಗುಳಿ ಅಷ್ಟೇ ಕಾಣಿಸ್ತಿತ್ತು. 3 ವರ್ಷಗಳ ನಂತರ ಇವತ್ತು ಪರಂಪೂಜ್ಯನ ಸಂತರು ಯಾವ ಮಟ್ಟಕ್ಕೆ ಧರ್ಮಕ್ಕೋಸ್ಕರ ದುಡಿದಿದ್ದಾರೆ ಅಂದ್ರೆ, ಯಾವ ಮಟ್ಟದ ಭಕ್ತಿ ಊರಿನ ಜನರಲ್ಲಿ ತುಂಬಿದೆ ಅಂದ್ರೆ, ಇಷ್ಟೇ ಜನರು ಒಂದು ಜಾಗದಲ್ಲಿ ಬಂದು ಕೂತಾಗ ಇದು ಜನಜಂಗುಳಿ ಆಗೋದಿಲ್ಲ. ಪೂಜ್ಯನರು ಹೇಳಿದಾಗಿ ಕೈಲಾಸವಾಗುತ್ತೆ ಈ ಜಾಗ. ಆ ಜನರಲ್ಲಿರುವಂಥ ಭಕ್ತಿ ಮಾಡಿಸಿರುವಂಥ ಬದಲಾವಣೆ ಅಂತದ್ದು. ಆ ಪರಿವರ್ತನೆ ಮನೆ ಮನೆಗಳಲ್ಲೂ ಬರಬೇಕು. ಬರುವಂತ ಕೆಲಸ ಯಾರಿಂದ ಆಗುತ್ತೆ ಅಂದ್ರೆ ತಾಯಿಂದಿರಿಂದಲೇ. ಕಾರ್ಯಕ್ರಮಕ್ಕೆ ಬಂದಾಗ ಸಂತೋಷ ಆದ ಮತ್ತೊಂದು ವಿಷಯ, ಸೇರಿರುವಂಥ ತಾಯಿಂದಿರ ಸಂಖ್ಯೆಯನ್ನು ನೋಡಿ. ಕಾರ್ಯಕ್ರಮಕ್ಕೆ ಅನೇಕರು ಬರ್ತಾರೆ. ಎಷ್ಟೇ ಜನ ಯುವಕರು ಕಾರ್ಯಕ್ರಮಕ್ಕೆ ಬರ್ಬೋದು, ಎಷ್ಟೇ ಜನ ಗಂಡು ಮಕ್ಕಳು ಕಾರ್ಯಕ್ರಮಕ್ಕೆ ಬರ್ಬೋದು. ಆದರೆ ಎಷ್ಟೇ ಪುರುಷರು ಯುವಕರು ಕಾರ್ಯಕ್ರಮಕ್ಕೆ ಬಂದ್ರು ಅವ್ರು ಮಾತ್ರ ಕಾರ್ಯಕ್ರಮಕ್ಕೆ ಬರ್ತಾರೆ. ಹೆಚ್ಚೆಚ್ಚಂದ್ರೆ ಸ್ನೇಹಿತರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಧಾರ್ಮಿಕ ಸಭೆನಲ್ಲಿ ಕೂತು ಸದ್ಗುಣಗಳನ್ನು ಕೇಳಿ ಹೋಗ್ತಾರೆ. ಆದರೆ ತಾಯಿಂದರು ಕಾರ್ಯಕ್ರಮಕ್ಕೆ ಬಂದ್ರೆ ತಾವು ಮಾತ್ರ ಬರೋದಿಲ್ಲ, ತಮ್ಮನೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಮನೆಯವರನ್ನು ಕರ್ಕೊಂಡು ಬರ್ತಾರೆ, ಇಡೀ ಕುಟುಂಬವನ್ನ ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಪೂಜ್ಯನರು ಆಡ್ಲಿಕ್ಕಿರುವಂತ ಮಾತನ್ನ ಕೇಳಿಸ್ಕೊಂಡು ಹೋಗೋಣ ಅಂತ ಇಡೀ ಮನೆಯನ್ನ ಜಾಗೃತಗೊಳಿಸ್ತಾರಲ್ಲ ತಾಯಿಂದ್ರು. ಆದ್ರಿಂದ ತಾಯಿಂದ್ರು ಧಾರ್ಮಿಕ ಸಭೆಗೆ ಬರಬೇಕು. ಇದುವರೆಗೂ ನಮ್ಮ ಧರ್ಮ ಉಳಿದಿದೆ ಅಂದ್ರೆ ತಾಯಿಂದಿರ ಕಾರಣದಿಂದ. ಯಾಕೆ ತಾಯಿ ಮಹಾಲಕ್ಷ್ಮಿಯ ಸನ್ನಿಧಿ ಬೇಕು ಅಂದ್ರೆ, ಶಂಕರಾಚಾರ್ಯರು ಕನಕಾಧರ ಸ್ತೋತ್ರದಿಂದ ಹಿಡಿದು ನಮ್ಮ ಅನೇಕ ಆಚಾರ್ಯರು ಬರೆದಿರುವಂತ ಎಲ್ಲಾ ಸ್ತೋತ್ರಗಳಲ್ಲಿ ಅದು ಶ್ರೀ ಸೂಕ್ತಂ ಇರಬಹುದು, ಅದು ದ್ವಾದಶ ಸ್ತೋತ್ರ ಇರ್ಬೋದು, ಎಲ್ಲದರಲ್ಲೂ ವರ್ಣಿಸಿದ್ದು ಆರಾಧಿಸಿದ್ದು ತಾಯಿ ಮಹಾಲಕ್ಷ್ಮಿಯನ್ನ. ಯಾಕೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧಿಸಿದ್ದು ಅಂದ್ರೆ, ಇಡೀ ಜಗತ್ತಿನ ಸಮಸ್ತ ಪ್ರಕೃತಿಯಲ್ಲಿರುವಂತ ಸೃಷ್ಟಿ ಕಾಪಾಡಿಕೊಳ್ಳಬೇಕಾದರೆ ಅದರ ಹಿಂದ್ಗಡೆ ಒಂದು ನಾರಿ ಶಕ್ತಿಯ ಶಕ್ತಿ ಬೇಕು. ಆ ಶಕ್ತಿ ಯಾವುದಾಗುತ್ತೆ ಅಂದ್ರೆ ದಿವ್ಯ ಸ್ವರೂಪದಲ್ಲಿರುವಂತ ಮಹಾಲಕ್ಷ್ಮಿ ಶಕ್ತಿ ಆಗುತ್ತೆ. ಇವತ್ತು ಲಕ್ಷಾಂತರ ಜನ ತಾಯಿಂದ್ರು ಸೇರಿದ್ದಿರಲ್ಲ. ಏನಕ್ಕೆ ಈ ಜಾಗ ಕೈಲಾಸ ಆಯ್ತು ಅಂದ್ರೆ ಸುಮ್ಮನೆ ಅಲ್ಲ, ಅಲ್ಲಿರುವಂತ ಮಹಾಲಕ್ಷ್ಮಿಯ ಜೀವಂತ ಸ್ವರೂಪವಾಗಿ ಸಾವಿರಾರು ಜನ ತಾಯಿಂದ್ರು ಬಂದು ಕೂತಿದ್ದೀರಾ, ಅದಕ್ಕೆ ಈ ಜಾಗ ಕೈಲಾಸ. ಇಷ್ಟು ವರ್ಷ ನಮ್ಮ ಧರ್ಮವನ್ನ ನಾಶ ಮಾಡಬೇಕು, ನಮ್ಮ ಮಠಮಂದಿರಗಳನ್ನ ಸುಟ್ಟು ಭಸ್ಮ ಮಾಡಬೇಕು, ನಮ್ಮ ದೇವಸ್ಥಾನಗಳನ್ನು ನಾಶಗೊಳಿಸಬೇಕು, ನಮ್ಮ ಗ್ರಂಥಗಳನ್ನು ನಾಶಗೊಳಿಸಬೇಕು, ನಮ್ಮ ಆಚರಣೆಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕಂತ ನಮ್ಮ ಮೇಲಾದ ದಾಳಿಗಳು ಒಂದೆರಡಲ್ಲ ಸ್ವಾಮಿ. 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಧರ್ಮದ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವಾ ಪ್ರಾಚೀನ ಜನಾಂಗಗಳು? ಎಲ್ಲೋ ಇದು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ, ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ. ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ